ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆ 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 ಮಳೆಯ ನೀರು ಎಲ್ಲ ಕಡೆಗೂ ಕೂಡ ತುಂಬಿದೆ. ಮಳೆ ನಿಂತರೂ ಕೂಡ ಮಳೆಯಿಂದ ಬಾಧಿತವಾದಂಥ ಪ್ರದೇಶಗಳು ಯಾತನೆ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರು ಆಗಿದೆ. ಅದು ಎಂಥದ್ದು, ಗೊಬ್ಬು ವಾಟರು, ಕೆಟ್ಟ ನೀರು, ಕೆರೆದು ಚರಂಡಿದು ರಸ್ತೆದು ಎಲ್ಲ ತುಂಬಿಕೊಂಡಿದೆ. ನೋಡಿ, ವಾಹನಗಳ ಸಂಚಾರ ಮಾಡುವಂಥ ಜಾಗದಲ್ಲಿ ಈಗ ಬೋಟ್ಗಳ ಸಂಚಾರ ಮಾಡ್ತಾ ಇವೆ. ಇದು ಬೆಂಗಳೂರಿನ ಸ್ಪೆಷಾಲಿಟಿ, ವಿಶೇಷತೆ. ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಆಹಾರ ಇಲ್ಲ, ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಅದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೇ ನೀರು ನಿಂತಿದೆ. ಆ ಸಾಯಿ ಲೇಔಟ್ ಅನ್ನುವಂಥ ಒಂದು ಪ್ರದೇಶ ಇದೆ. ಆ ಜನರು ಪ್ರತಿ ವರ್ಷ ಸಾಯ್ತಾರೆ ನೋಡಿ ಅಲ್ಲಿ. ಪಾಪ ಅವ್ರದ್ದು ಯಾವುದು ಬದುಕಿದ್ರು ಸತ್ತಂಗೆ ಅಂಥ ಸ್ಥಿತಿ ಅವ್ರದ್ದು. ಕೋಟಿಗಟ್ಟಲೆ ಸುರಿದು ಎಲ್ಲ ಕೊಂಡ್ಕೊಂಡಿದ್ದಾರೆ ಪ್ರಾಪರ್ಟಿನ. ಆದರೆ ಅವ್ರ ಸ್ಥಿತಿಗತಿಗಳನ್ನು ನೋಡಬೇಕು. ಸಾಯಿ ಲೇಔಟ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೇರೆ ಬೇರೆ ಭಾಗದ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮಾನ್ಯತಾ ಟೆಕ್ ಪಾರ್ಕ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮಾನ್ಯತಾ ಟೆಕ್ ಪಾರ್ಕ್, VVIPಗಳಿರುವಂಥ ಮಾನ್ಯತಾ ಟೆಕ್ ಪಾರ್ಕ್. ಜೊತೆಗೇನು ಅಂತಂದರೆ ಟೆಕ್ಕಿಗಳು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿರುವಂಥ ಮಾನ್ಯತಾ ಟೆಕ್ ಪಾರ್ಕ್. ಎಷ್ಟರ ಮಟ್ಟಿಗೆ ನೀರು ತುಂಬಿದೆ ನೋಡಿ. ಅಲ್ಲಿ ತುಂಬ ಕಾಮಗಾರಿಗಳು ನಡೀತಾ ಇವೆ. ವಿಪರೀತ ಪ್ರಮಾಣದಲ್ಲಿ ನೀರು ನುಗ್ಗುತ್ತಾ ಇದೆ. ಸಾಯಿ ಲೇಔಟ್ ನಾನು ಹೇಳ್ತಾ ಇದ್ದೆ, ಪ್ರತಿ ಬಾರಿ ದ್ವೀಪ. ಒಂದು ಲೆಕ್ಕದಲ್ಲಿ ಮಳೆಗಾಲ ಬಂತು ಅಂತಂದರೆ ನಡುಗಬೇಕು ಜನರಲ್ಲಿ. ಅವರು ಬೋಟ್ಗಳು ಎಂಟ್ರಿ ಆಗ್ಬಿಡ್ತವೆ, ವೆಹಿಕಲ್ಗಳು ನಿಂತಿರ್ತವೆ, ಕೆಟ್ಟ ನಿಂತಿರ್ತವೆ. ಸಾಯಿ ಲೇಔಟ್ನ 3ನೇ ಕ್ರಾಸ್ ಸಂಪೂರ್ಣ ಮುಳುಗಿದೆ. ಸಂಪೂರ್ಣವಾಗಿ ಮುಳುಗಿ ಹೋಗಿವೆ ಆಟೋಗಳು ನೋಡಿ. ಇದು ಸ್ಥಿತಿ. ಟ್ರ್ಯಾಕ್ಟರ್ಗಳು ಎಂಟ್ರಿ ಆಗಿವೆ ಈಗ, ಬೋಟ್ಗಳು ಎಂಟ್ರಿ ಆಗಿವೆ ಈಗ. ಬನ್ನಿ, ನಿನ್ನೆ ಆದಂಥ ಅವ್ಯವಸ್ಥೆಗೆ ಒಬ್ಬರು ಲೇಡಿ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ರು. ಇವತ್ತು ಕೂಡ ಸ್ಥಿತಿ ಹಾಗೇ ಇದೆ. ಟ್ರ್ಯಾಕ್ಟರ್ ಮುಖಾಂತರ ಜನರನ್ನ ಸ್ಥಳಾಂತರಿಸ್ತಾ ಇದ್ದಾರೆ. ಸಾಯಿ ಲೇಔಟ್ನ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಯಿ ಲೇಔಟ್ನ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಟ್ರ್ಯಾಕ್ಟರ್ಗಳು ಪ್ರವೇಶ ಮಾಡಿವೆ, ಬೋಟ್ಗಳನ್ನು ತರಿಸ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸ್ಥಿತಿ ನೋಡಿ. ಇದು ಮನೆಯ ಗೇಟ್ ಒಳಗಡೆ ದೃಶ್ಯಾವಳಿಗಳನ್ನು ನೋಡಿ ಹೆಂಗಿದೆ ಅಂತ. ಎಷ್ಟೆಷ್ಟು ಅಡಿ ನೀರು ನಿಂತಿದೆ. ರಸ್ತೆ ನೋಡಿ, ಏನು ಹೇಳೋರಿಲ್ಲ ಕೇಳೋರಿಲ್ಲ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ಇಲ್ಲಿ ಕಾಮಗಾರಿಗಳಾಗಿ ಅಲ್ಲಲ್ಲೇ ಬಿಟ್ಟಿದ್ದಾರೆ. ಅದರ ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳು, ಗೊಟರ್ಗಳು. ನೋಡಿ, ಬೆಂಗಳೂರಿನಲ್ಲಿ ಮಳೆ ಬೀಳೋಕ್ಕೆ ಕಾರಣಗಳಿಲ್ಲ. ಯಾಕಂದರೆ ಎಲ್ಲಾದರೂ ಚಂಡಮಾರುತ ಬಂತು ಅಂದರೆ ಬೆಂಗಳೂರಲ್ಲಿ ಧೋ ಅಂತ ಮಳೆ ಸುರಿಯುತ್ತೆ. ಯಮ್ಮ ಕೂಡ ಈ ಮಳೆ ಬಂದಾಗ ವರ್ಷಕ್ಕೆ 2 ಸರಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಹಿಂಗೆ ಪ್ರತಿ ಬಾರಿ ಮಾತಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಧಿಕಾರಿಗಳೇ ಲೆಫ್ಟ್ ಆ್ಯಂಡ್ ರೈಟ್ ತಗೋತಾರೆ. ಏನೂ ಪ್ರಯೋಜನ ಆಗಿಲ್ಲ. ಸಾಯಿ ಲೇಔಟ್ನ ದೃಶ್ಯಗಳು, ಸಾಯಿ ಲೇಔಟ್ನ ಸ್ಥಿತಿಗತಿಗಳು ಹೆಂಗೆ ಬದಲಾಗಿಲ್ವಲ್ಲ, ಹಾಗೆ ಪಾಪ ಈ ತಾಯಿದು ಅಷ್ಟೇನೆ.